ಈ ಮುಂಗಾರು ಹಂಗಾಮ ಬಂತು ಅಂದರೆ ನಮ್ಮಮ್ಮ ವಾರದಲ್ಲಿ ಒಮ್ಮೆಯಾದರೂ ಈ ಮಂಗೂರು ಬಳ್ಳಿ ಅಥವಾ ಮುಂಗುರು ಬಳ್ಳಿಯಿಂದ ಸಾಂಬಾರು ಚಟ್ನಿಯನ್ನು ಮಾಡಿ ಊಟ ಬಡಿಸ್ತಾಯಿದ್ರು. ಆ ಊಟ ಬಹಳ ರುಚಿಯಾಗಿರ್ತಿತ್ತು. ಆದರೆ ಕೆಲವೊಮ್ಮೆ ಗಂಟಲಲ್ಲಿ ಊಟ ಮಾಡಿದ ನಂತರ ನವೆ ಶುರುವಾಗ್ತಾಯಿತ್ತು. ಅದು ಕೆಲವೊಮ್ಮೆ ಮಾತ್ರ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ರಸವೇ ಇಲ್ಲದೆ ಬತ್ತಿದಂತೆ ಕಾಣುವ ಈ ಬಳ್ಳಿ ಸಸ್ಯ ಮುಂಗಾರು ಮಳೆ ಬಿದ್ದ ಕೂಡಲೇ ಚಿಗುತ್ತು ಬಿಡ್ತದೆ. ಹೀಗಾಗಿ ಇದನ್ನು ಬಹುಶಃ ಮುಂಗಾರು ಬಳ್ಳಿ ಅಂತೇಳಿ ಕರೀತಾರೆ ಅಂತ ಕಾಣ್ತದೆ. ಹಾಗೆ ಮಂಗರು ಬಳ್ಳಿ ಅಂತಲೂ ಕೂಡ ಕರೀತಾರೆ, ಸಂದು ಬಳ್ಳಿ ಅಂತ ಕರೀತಾರೆ, ಸಂದ್ಕುದ್ ಗಿಡ ಅಂತಲೂ ಕೂಡ ಕರೀತಾರೆ. ಇದನ್ನು ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತೇಳಿ ಕರೀತಾರೆ. ಅಸ್ಥಿ ಅಂದರೆ ಮೂಳೆ ಅಂತ ಅರ್ಥ, ಶೃಂಖಲ ಅಂದರೆ ಸರಪಳಿ. ಮೂಳೆಗಳ ಸರಪಳಿಯಂತೆ ಇರೋದರಿಂದ ಈ ಹೆಸರು ಬಂದಿದೆ. ಅಲ್ಲದೆ ಮೂಳೆಗಳನ್ನು ಸರಪಳಿಗಳಂತೆ ಜೋಡಿಸುವ ಶಕ್ತಿ ಕೂಡ ಈ ಮಂಗರು ಬಳ್ಳಿಗೆ ಇದೆ ಅಂತೇಳಿ ಆಯುರ್ವೇದ ಗ್ರಂಥಗಳು ಹೇಳ್ತವೆ. ಈ ಮಂಗರುವಳ್ಳಿ ಸಸ್ಯ ಆಯುರ್ವೇದದ ಒಂದು ಪ್ರಮುಖ ಔಷಧೀಯ ಸಸ್ಯವಾಗಿದೆ. ಹೀಗಾಗಿ ಆಯುರ್ವೇದದ ಪ್ರಾಚೀನ ಗ್ರಂಥಗಳಲ್ಲಿ ಈ ಸಸ್ಯದ ಉಲ್ಲೇಖವನ್ನು ನಾವು ನೋಡ್ಬೋದಾಗಿದೆ. ಚರಕ ಮಹರ್ಷಿ ತನ್ನ ಚರಕ ಸಂಹಿತೆ ಗ್ರಂಥದಲ್ಲಿ ಈ ಸಸ್ಯದ ಬಗ್ಗೆ ಸ್ಪಷ್ಟ ಉಲ್ಲೇಖವನ್ನು ನೀಡಿದ್ದಾನೆ. ಅಲ್ಲದೆ ಭಾವಪ್ರಕಾಶ ನಿಘಂಟು ಎನ್ನುವ ಆಯುರ್ವೇದ ಕೃತಿನಲ್ಲಿ ಕೂಡ ಇದರ ಉಲ್ಲೇಖವನ್ನು ನಾವು ನೋಡ್ಬೋದಾಗಿದೆ. ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಇದನ್ನು ಅಸ್ಥಿ ಶೃಂಖಲ ಅನ್ನುವ ಹೆಸರಿನಿಂದ ಅಷ್ಟೇ ಅಲ್ಲದೆ ಅಸ್ಥಿ ಸಂಹಾರಕ ಮತ್ತು ವಜ್ರವಲ್ಲಿ ಅನ್ನುವ ಹೆಸರುಗಳಿಂದಲೂ ಕೂಡ ಇದನ್ನು ಗುರುತಿಸಿದ್ದಾರೆ. ಅಸ್ಥಿ ಸಂಹಾರಕ ಅಂದರೆ ಮುರಿದ ಮೂಳೆಗಳನ್ನು ಮರುಜೋಡಣೆ ಮಾಡುವುದು ಮತ್ತು ಮೂಳೆಯ ಕ್ಷೀಣತೆಯನ್ನು ತಡೆಯುವ ಸಸ್ಯ ಎಂದರ್ಥ. ಅದೇ ರೀತಿ ವಜ್ರವಲ್ಲಿ ಎಂದರೆ ಈ ಬಳ್ಳಿಯ ಬಳಕೆಯಿಂದ ದೇಹದ ಮೂಳೆಗಳು ವಜ್ರದಂತೆ ಗಟ್ಟಿಯಾಗುತ್ತವೆ ಎಂಬ ಕಾರಣಕ್ಕೆ ಇದನ್ನು ಆಯುರ್ವೇದದಲ್ಲಿ ವಜ್ರವಲ್ಲಿ ಎಂದು ಹೇಳಲಾಗಿದೆ. ಆಯುರ್ವೇದದ ಪ್ರಕಾರ ಮುರಿದ ಮೂಳೆಗಳು ಬೇಗನೆ ಕೂಡ್ಕೊಳ್ಳಿಕ್ಕೆ ಇದರ ಕಾಂಡದಿಂದ ಪೇಸ್ಟನ್ನು ತಯಾರಿಸಿ ಆ ಪೇಸ್ಟನ್ನು ಎಲ್ಲಿ ಮೂಳೆಗಳು ಮುರಿದಿರ್ತವಲ್ಲ ಆ ಭಾಗಕ್ಕೆ ಅದನ್ನು ಅಂಟಿಸಿ ಅಲ್ಲಿಗೆ ಏನನ್ನಾದರೂ ಕಟ್ಟಬೇಕು, ಆಗ ಅದು ಬೇಗ ವಾಸಿಯಾಗ್ತದೆ ಅಂತೇಳಿ ಹೇಳ್ತಾರೆ. ಅಲ್ಲದೆ ಆಯುರ್ವೇದದಲ್ಲಿ ಮುರಿದ ಮೂಳೆಗಳನ್ನು ಕೂಡಿಸ್ಲಿಕ್ಕೆ ಗಂಧ ತೈಲ ಅನ್ನುವ ಒಂದು ಪ್ರಮುಖ ತೈಲವನ್ನು ತಯಾರಿಸ್ತಾರೆ. ಆ ತೈಲದಲ್ಲಿ ಈ ಮುಂಗುರು ಬಳ್ಳಿಯನ್ನು ಕೂಡ ಬಳಸಲಾಗ್ತದೆ. ಇದೇ ಆಯುರ್ವೇದ ವಿಜ್ಞಾನದ ಪ್ರಕಾರ ಈ ಮಂಗರ ಬಳ್ಳಿಯು ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ ಮತ್ತು ಅಜೀರ್ಣ ಸಮಸ್ಯೆಯನ್ನು ನಿವಾರಿಸ್ತದೆ. ಅಲ್ಲದೆ ಮೂಲವ್ಯಾಧಿ ಮತ್ತು ಪೈಲ್ಸ್ ನಿವಾರಣೆ ಕೂಡ ಆಯುರ್ವೇದದಲ್ಲಿ ಇದೊಂದು ಅತ್ಯುತ್ತಮ ಗಿಡಮೂಲಿಕೆಯಾಗಿದೆ. ಈ ಮುಂಗರು ಬಳ್ಳಿಯ ರಸವನ್ನು ಜೇನುತುಪ್ಪದೊಂದಿಗೆ ತಿನ್ನಿಸುವುದರಿಂದ ಮತ್ತು ಈ ಮುಂಗುರು ಬಳ್ಳಿಯ ರಸವನ್ನು ಆ ಮೂಲವ್ಯಾಧಿ ಇರುವಂತಹ ಮೊಳಕೆಗೆ ಹಚ್ಚುವುದರಿಂದ ಭಾಳ ಬೇಗ ಫೈಲ್ಸ್ ಅಥವಾ ಮೂಲವ್ಯಾಧಿ ನಿವಾರಣೆ ಆಗ್ತದೆ. ಈ ಮಂಗರು ಬಳ್ಳಿಯನ್ನು ಆಹಾರವಾಗಿ ಸೇವಿಸುವುದರಿಂದ ಹೊಟ್ಟೆಯ ಹುಳಗಳು ಮತ್ತು ಸೋಂಕುಗಳು ತಡೆಗಟ್ಟಲಿಕ್ಕೆ ಇದು ಸಹಕಾರಿಯಾಗ್ತದೆ. ಈ ಎಲ್ಲ ಕಾರಣಗಳಿಂದಾಗಿಯೇ ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಕೂಡ ಇದು ಸಾಮಾನ್ಯವಾಗಿ ಚಿಗುರುವ ಮುಂಗಾರು ಮಳೆಯ ಸಂದರ್ಭದಲ್ಲಿ ಇದನ್ನು ಆಹಾರವಾಗಿ ಬಳಸಲಾಗ್ತದೆ. ಇದರಿಂದ ಸಾಂಬಾರು, ಚಟ್ನಿ, ತಂಬುಳಿ ಮಾಡಿ ಸೇವಿಸಲಾಗ್ತದೆ. ಸಾಮಾನ್ಯವಾಗಿ ಇವತ್ತು ಅನೇಕ ಜನ ಕೀಲು ನೋವು, ಬೆನ್ನು ನೋವು, ಸಂಧಿ ನೋವು, ಮಂಡಿ ನೋವು ಹೀಗೆ ಹೇಳ್ತಾನೇ ಇರ್ತಾರೆ. ಅವರು ಈ ಮುಂಗರು ಬಳ್ಳಿಯಿಂದ ಈ ಮುಂಗಾರು ಮಳೆಯ ಕಾಲದಲ್ಲಿ 3-4 ಬಾರಿ ಆದ್ರೂ ಈ ಚಟ್ನಿ, ತಂಬುಳಿ, ಸಾಂಬಾರನ್ನು ಮಾಡಿ ಸೇವಿಸೋದ್ರಿಂದ ಇದು ಒಂದು ಒಳ್ಳೆಯ ಮನೆಮದ್ದು ಕೂಡ ಆಗ್ಬೋದಾಗಿದೆ. ಸಾಮಾನ್ಯವಾಗಿ ಈ ಮಂಗರು ಬಳ್ಳಿ ಈ ಅಡವಿಯ ಗಟ್ಟಿ ಸ್ಥಳಗಳಲ್ಲಿ ಅಂದರೆ ಕಲ್ಲು ಪಟ್ರಿ ಅಂತಹ ಸ್ಥಳಗಳಲ್ಲಿ ಬೆಳೆದಿರ್ತದೆ. ಇತ್ತೀಚೆಗೆ ಅನೇಕರು ಇದನ್ನು ಒಂದು ಅಲಂಕಾರಿಕ ಸಸ್ಯವಾಗಿ ಮನೆಯ ಮುಂದೆ ಕೂಡ ಬೆಳೆಸ್ತಾ ಇದ್ದಾರೆ. ಇದರ ಒಂದೆರಡು ಗೆಣ್ಣು ಅಂದರೆ ಇದು ಏನು ನೀವು ನೋಡ್ತಾ ಇದ್ದೀರಲ್ಲ, ಇದರ ಒಂದೆರಡು ಗೆಣ್ಣನ್ನು ತಗೊಂಬಂದು ಅದನ್ನು ನೆಟ್ಟರೆ ಅದು ತಾನಾಗಿ ಚಿಕ್ತು ಬೆಳೀತದೆ. ಇದು ಹೆಚ್ಚು ನೀರಿನ ಆರೈಕೆಯನ್ನು ಕೇಳೋದಿಲ್ಲ, ಆದರೆ ಬಿಸಿಲು ಹೆಚ್ಚು ಬೇಕಾಗ್ತದೆ. ಪ್ರತಿ ವರ್ಷದ ಮುಂಗಾರು ಮಳೆಯ ಕಾಲಕ್ಕೆ ಈ ಮುಂಗುರು ಬಳ್ಳಿಯ ಚಿಗುರು ಕುಡಿಯನ್ನು ಆಹಾರವಾಗಿ ಸೇವಿಸುವುದರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗ್ತವೆ. ನಮ್ಮ ಕೀಲು ಸಂಧಿಯಲ್ಲಿ ಜೆಲ್ಲು ನಿರ್ಮಾಣವಾಗಿ ಕೀಲು ನೋವು ಕಡಿಮೆ ಆಗ್ತದೆ. ಮತ್ತು ಈ ಕಫ ಕೆಮ್ಮು ಇದ್ದರೆ ಅದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಮತ್ತು ನಮ್ಮ ಕೊಲೆಸ್ಟ್ರಾಲ್ ಮಟ್ಟ ಕೂಡ ನಿಯಂತ್ರಣದಲ್ಲಿರ್ತದೆ, ಬೊಜ್ಜು ಕರಗ್ತದೆ, ಮಧುಮೇಹ ನಿಯಂತ್ರಣದಲ್ಲಿರ್ತದೆ. ಇದೆಲ್ಲದರ ಜೊತೆಗೆ ಹೆಣ್ಣು ಮತ್ತು ಗಂಡು ಇಬ್ಬರಲ್ಲೂ ಕೂಡ ಇದನ್ನು ಆಹಾರವಾಗಿ ಸೇವಿಸೋದ್ರಿಂದ ಕಾಮೋತ್ತೇಜನೆ ಹೆಚ್ಚಾಗ್ತದೆ. ಒಟ್ಟಾರೆ ನಿಮ್ಮ ದೇಹವನ್ನು ವಜ್ರದಂತೆ ಗಟ್ಟಿಗೊಳಿಸುವ ಈ ವಜ್ರವಲಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.